ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಾವು ಸಾಮಾನ್ಯವಾಗಿ ತೊಗರಿ ಮತ್ತು ಜೋಳ ಅತಿ ಹೆಚ್ಚು ಬೆಳಿತಿದ್ದೀವಿ. ನಮ್ಮ ಮುಖ್ಯ ಆಹಾರನೇ ರೊಟ್ಟಿ ಇರೋದರಿಂದ ನಾವು ಭಾಳಷ್ಟು ಆ ಕಾಲದಾಗ ಜೋಳ ಬೆಳೀತಾ ಇದ್ದೀವಿ. ಆದರೆ ಇತ್ತೀಚೆಗೆ ಏನಾಗ್ತಾ ಇದೆಯಪ್ಪ ಅಂತಂತಂದ್ರೆ ಅನೇಕ ವಾಣಿಜ್ಯ ಬೆಳೆಗಳು ಬಂದ ಕಾರಣ ಜೋಳ ಬೆಳೆಯುವ ಜನ ಭಾಳ ಕಡಿಮೆ ಆಗಿದ್ದಾರೆ ನಮ್ಮ ಭಾಗದಾಗ. ಸೊ ಇದರಿಂದ ಜೋಳದ ಕೊರತೆ ಹೆಚ್ಚಾಗಿ ಜನ ರೊಟ್ಟಿ ಊಟ ಮಾಡೋದು ಈ ಭಾಗದ ಒಂದು ಪ್ರಮುಖ ಆಹಾರ ಅದು ಊಟ ಮಾಡೋದನ್ನೇ ಜನ ಬಿಡ್ತಾ ಇದ್ದಾರೆ. ಆದರೆ ಒಂದು ಸರ್ಪ್ರೈಸ್ ಏನಪ್ಪ ಅಂತಂತಂದರೆ, ಈಗ ನಾನು ಅಫ್ಜಲ್ಪುರದಲ್ಲಿ ಒಂದು ನಮ್ಮ ಶಾಲೆ ಹತ್ತಿರ ಒಂದು ಹೊಲ ಇರೋದರಿಂದ ಅಲ್ಲಿ ಬಂದೆ. ಇಲ್ಲಿ ಜೋಳ ಚೆನ್ನಾಗಿ ಬೆಳೆದಿದ್ದಾರೆ ಮತ್ತು ಇದು ಬೆಳೆಯೂ ಚೆನ್ನಾಗಿದೆ. ಸೊ ಎಲ್ಲ ರೈತರು ಆಲ್ಮೋಸ್ಟ್ ಸ್ವಲ್ಪ ಆದರೂ ಜೋಳ ಬೆಳೆಯೋಕ್ಕೆ ಪ್ರಯತ್ನ ಮಾಡಬೇಕಂತೇಳಿ ಎಲ್ಲ ಈ ಭಾಗದ ಜನರ ಒಂದು ಬಯಕೆ ಅದ. ಯಾಕಪ್ಪ ಅಂತಂದ್ರೆ ಜೋಳ ಇಲ್ಲಿನ ಪ್ರಮುಖ ಆಹಾರವಾಗಿರೋದರಿಂದ ಜೋಳದ ಕೊರತೆ ಉಂಟಾಗಬಾರ್ದು. ಆದ್ದರಿಂದ ರೈತರು ಹೆಚ್ಚೆಚ್ಚಾಗಿ ಜೋಳನೂ ಬೆಳೀರಿ, ತೊಗರಿ ಬೆಳೀರಿ. ಆದರೆ ಕಬ್ಬು ಮತ್ತು ಹತ್ತಿ ಇತ್ತೀಚೆಗೆ ವಾಣಿಜ್ಯಾತ್ಮಕವಾಗಿ ಭಾಳ ಬೆಳೀತಾ ಇದ್ದಾರೆ. ಇದರಿಂದ ನಮ್ಮ ಕಡೆ ಜೋಳದ ಕೊರತೆ ಮತ್ತು ಆಹಾರದ ಕೊರತೆ ಉಂಟಾಗ್ತಾಯಿದೆ.